ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಮೈಲ್ ವಿತ್ ಲೀಸಾ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿಯಲ್ಲಿ ತಾಯಂದಿರು ಅತಿ ಹೆಚ್ಚಾಗಿ ತಿನ್ನಬೇಕಾದ ಆಹಾರಗಳು, ಹಣ್ಣು, ತರಕಾರಿ ಎಲ್ಲವನ್ನು ನಾನು ಹೇಳಿಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಹಾಗೂ ಇನ್ನೂ ಹೆಚ್ಚು ಮಾಹಿತಿಗಾಗಿ ಸ್ಮೈಲ್ ವಿತ್ ಲೀಸಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಪಾಲಕ್ ಸೊಪ್ಪು ನಮಗೆ ಕಬ್ಬಿನಾಂಶ, ವಿಟಮಿನ್ಸ್, ಮಿನರಲ್ಸ್ ಹಾಗೂ ರಕ್ತಹೀನತೆಯನ್ನು ತಡೆಗಟ್ಟುತ್ತೆ. ಮಗುವಿನ ಬೆಳವಣಿಗೆಗೆ ತುಂಬ ಅಗತ್ಯ. ಎರಡನೇದಾಗಿ ಮೆಂತ್ಯ ಸೊಪ್ಪು ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಣಕ್ಕೆ ತರುತ್ತದೆ ಹಾಗೂ ದೇಹದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮೂರನೇದಾಗಿ ದಂಟಿನ ಸೊಪ್ಪು ಕಬ್ಬಿನಾಂಶ ಹೆಚ್ಚಿಸುತ್ತೆ, ಮಗುವಿನ ಬೆಳವಣಿಗೆ, ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಹಾಗೂ ಮೂಳೆಗಳನ್ನು ಬಲಪಡಿಸುತ್ತದೆ. ಗ್ರೀಕ್ ಮೊಸರು ಸಾಮಾನ್ಯ ಮೊಸರಿಗಿಂತ ಹೆಚ್ಚು ಪ್ರೋಟೀನ್ ಮತ್ತು ಕಡಿಮೆ ಕಾರ್ಬೋಹೈಡ್ರೇಟ್ಸ್ಗಳಿರುತ್ತವೆ. ಹೆಚ್ಚಿನ ಪ್ರೋಟೀನ್, ಕ್ಯಾಲ್ಸಿಯಂನ ಸಮೃದ್ಧ ಮೂಲ, ಜೀರ್ಣಕ್ರಿಯೆಯ ಸುಧಾರಣೆ, ತೂಕ ನಿರ್ವಹಣೆ, ರಕ್ತದೊತ್ತಡ ನಿಯಂತ್ರಣ ಹಾಗೂ ಎದೆಯುರಿ ಮತ್ತು ಅಸಿಡಿಟಿ ನಿವಾರಣೆ. ಇದು ಸ್ಟ್ರಾಬೆರಿ ಹಾಗೆ ಕಾಣುವ ಹಣ್ಣು, ಆದರೆ ರಾಸ್ಬೆರಿ ಎಂದು ಹೆಸರು. ರಾಸ್ಬೆರಿ ಹಣ್ಣುಗಳು ವಿಟಮಿನ್ಗಳು, ಫೋಲೇಟ್, ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳಿಂದ ತುಂಬಿವೆ. ಇದು ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಒಳ್ಳೆಯದು. ಸುಲಭವಾಗಿ ಹೆರಿಗೆಗೆ ಸಹಕಾರಿಯಾಗಿದೆ, ಕರುಳಿನ ಆರೋಗ್ಯ ಸುಧಾರಣೆ ಹಾಗೂ ನರಕೋಶದ ಸಮಸ್ಯೆಯನ್ನು ತಡೆಯುತ್ತದೆ. ರಾಸ್ಬೆರಿ ಹಣ್ಣು ಫೋಲೇಟ್, ವಿಟಮಿನ್ ಸಿ, ಫೈಬರ್ ಹಾಗೂ ಕಡಿಮೆ ಕ್ಯಾಲೋರಿಯನ್ನು ಹೊಂದಿದೆ. ಇದರಿಂದ ತೂಕ ನಿವಾರಣೆಯಲ್ಲಿ ಸಹಕಾರಿಯಾಗಿದೆ. ಗರ್ಭಿಣಿಯರಿಗೆ ಸ್ಟ್ರಾಬೆರಿ ಸೇವನೆಯು ವಿಟಮಿನ್ ಸಿ, ಫೋಲಿಕ್ ಆಮ್ಲ ಮತ್ತು ಫೈಬರ್ ಒದಗಿಸುತ್ತೆ. ಇದು ಮಗುವಿನ ಬೆಳವಣಿಗೆಗೆ, ಕಬ್ಬಿಣದ ಹೀರಿಕೊಳ್ಳುವಿಕೆಗೆ ಸಹಾಯ ಮಾಡುತ್ತೆ ಮತ್ತು ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ತಡೆಯುತ್ತೆ. ಮೊಟ್ಟೆಗಳಲ್ಲಿ ಪ್ರೋಟೀನ್, ವಿಟಮಿನ್ B12, D ಮತ್ತು A, ಕಬ್ಬಿಣ, ಸತ್ತು ಮತ್ತು ಒಮೆಗಾ 3 ಕೊಬ್ಬಿನಾಮ್ಲಗಳು ಹೇರಳವಾಗಿದೆ. ಮಗುವಿನ ಮೆದುಳು ಮತ್ತು ನರಮಂಡಲಗಳ ಬೆಳವಣಿಗೆ, ಮೂಳೆಗಳನ್ನು ಬಲಪಡಿಸುತ್ತದೆ, ಶಕ್ತಿ ಹೆಚ್ಚಳ, ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಗರ್ಭಿಣಿಯರು ಪಿಸ್ತಾ ಸೇವಿಸಿದರೆ ಪ್ರೋಟೀನ್, ಕಬ್ಬಿಣಾಂಶ, ನಾರಿನಾಂಶ, ಆರೋಗ್ಯಕರ ಕೊಬ್ಬುಗಳು, ವಿಟಮಿನ್ B6, ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಹಾಗೂ ಉರಿಯೂತ ನಿವಾರಣೆ. ಗರ್ಭಿಣಿಯರು ವಾಲ್ನಟ್ ಸೇವಿಸುವುದರಿಂದ ಶಿಶುವಿನ ಮೆದುಳಿನ ಬೆಳವಣಿಗೆ ಆಗುತ್ತದೆ, ರಕ್ತದ ಒತ್ತಡ ನಿಯಂತ್ರಣ, ಒಳ್ಳೆಯ ಕೊಲೆಸ್ಟ್ರಾಲ್ ಹೆಚ್ಚಳ, ಪೌಷ್ಟಿಕಾಂಶ ಭರಿತವಾಗಿದ್ದು ಜೀರ್ಣಕ್ರಿಯೆಯ ಸುಧಾರಣೆ ಆಗುತ್ತದೆ. ಬಾದಾಮಿ ಸೇವಿಸುವುದರಿಂದ ಮಗುವಿನ ಮೆದುಳು ಮತ್ತು ನರಮಂಡಲಗಳು ಬೆಳವಣಿಗೆ ಚೆನ್ನಾಗಿ ಆಗುತ್ತೆ, ರಕ್ತಹೀನತೆ ತಡೆಯುತ್ತೆ, ಉತ್ತಮ ಜೀರ್ಣಕ್ರಿಯೆ, ಆಂಟಿ ಆಕ್ಸಿಡೆಂಟ್ನ ಮೂಳೆಗಳನ್ನು ಬಲಪಡಿಸುತ್ತೆ, ದೇಹದ ಶಕ್ತಿಯನ್ನು ಹೆಚ್ಚಿಸುತ್ತೆ ಹಾಗೂ ತ್ವಚೆ ಮತ್ತು ಕೂದಲಿನ ಆರೋಗ್ಯವನ್ನು ಹೆಚ್ಚಿಸುತ್ತೆ. ಸೀಬೆಹಣ್ಣು ಸೇವಿಸುವುದರಿಂದ ರೋಗನಿರೋಧಕ ಶಕ್ತಿ ಹೆಚ್ಚಳ, ರಕ್ತದೊತ್ತಡ ನಿಯಂತ್ರಣ, ಮಲಬದ್ಧತೆ ನಿವಾರಣೆ, ಜೀರ್ಣಕ್ರಿಯೆಯ ಸುಧಾರಣೆ, ಮಗುವಿನ ಮೆದುಳಿನ ಬೆಳವಣಿಗೆ. ಗರ್ಭಿಣಿಯರು ಮೀನು ಸೇವಿಸುವುದರಿಂದ ಒಮೆಗಾ 3 ಕೊಬ್ಬಿನಾಮ್ಲ, ಇದು ಮಗುವಿನ ಮೆದುಳು ಮತ್ತು ಕಣ್ಣುಗಳ ಬೆಳವಣಿಗೆಗೆ ಅತ್ಯಗತ್ಯ. ಪ್ರೋಟೀನ್, ಇದು ಮಗುವಿನ ಮೂಳೆಗಳು, ಕೂದಲು ಮತ್ತು ಸ್ನಾಯುಗಳಿಗೆ ಸಹಾಯ ಮಾಡುತ್ತದೆ. ಮೀನಿನಲ್ಲಿ ಅಯೋಡಿನ್, ಸೆಲೆನಿಯಂ, ವಿಟಮಿನ್ ಡಿ ಮತ್ತು ವಿಟಮಿನ್ B12 ಕೂಡ ಹೇರಳವಾಗಿದ್ದು ರಕ್ತದ ಒತ್ತಡವನ್ನು ನಿಯಂತ್ರಣಕ್ಕೆ ತರುತ್ತದೆ. ಕೊನೆಯದಾಗಿ, ಈ ಎಲ್ಲ ಆಹಾರಗಳನ್ನು ಅತಿಯಾಗಿ ಸೇವನೆ ಮಾಡದೆ ಮಿತಿಯಾಗಿ ಸೇವಿಸಿದರೆ ಒಳ್ಳೆಯದು.